ದೆಹಲಿ ಬಾಂಬ್ ಸ್ಫೋಟ ಖಂಡಿಸಿ ಮೈಸೂರಿನಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ. ದೆಹಲಿ ಬಾಂಬ್ ಸ್ಫೋಟ ಘಟನೆ ಖಂಡಿಸಿ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ದೇಶದ ಆಂತರಿಕ ಭದ್ರತೆಗೆ ಮುಳ್ಳಾಗಿರುವಂತಹ ಮತೀಯವಾದಿಗಳ ಬಂಧನಕ್ಕೆ ಆಗ್ರಹಿಸಲಾಯಿತು. ದೆಹಲಿಯಲ್ಲಿ ನಡೆದಂತಹ ಕೃತ್ಯವನ್ನು ಖಂಡಿಸಿದ್ರು ಕೂಡ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಇತ್ತೀಚೆಗೆ ಡಾಕ್ಟರ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇರುವಂತಹ ದೊಡ್ಡ ವಿದ್ಯಾವಂತರು ಕೂಡ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗ್ತಾ ಇರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಸರ್ಕಾರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ರು. ಬುರ್ಕಾ ಹಾಕಿಕೊಳ್ಳುವ ಮಹಿಳೆಯರನ್ನ ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಬಂದಿದೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ರು. ದೇಶಕ್ಕಾಗಿ ಮಿಡಿಯದ ಹೃದಯ, ದೇಶಕ್ಕಾಗಿ ಮಿಡಿಯದ ಹೃದಯ, ಹೃದಯವೇ ಅಲ್ಲ ನರಕವದು, ಹೃದಯವೇ ಅಲ್ಲ ನರಕವದು, ಹೃದಯವೇ ಅಲ್ಲ ನರಕವದು, ಹೃದಯವೇ ಅಲ್ಲ ನರಕವದು, ಕುದಿಯದ ರಕ್ತ ರಕ್ತವೇ ಅಲ್ಲ, ಕುದಿಯದ ರಕ್ತ ರಕ್ತವೇ ಅಲ್ಲ, ಕುದಿಯದ ರಕ್ತ ರಕ್ತವೇ ಅಲ್ಲ, ಕುದಿಯದ ರಕ್ತ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, बोलो भारत माता की ವೈಟ್ ಕಲರ್ ಟೆರರಿಸಂ ಮಾಡ್ತಿರುವ ಜಿಹಾದಿ ಮನಸ್ಥಿತಿ ಇರುವ ಇಸ್ಲಾಂ ಧರ್ಮಕ್ಕೆ ಜಿಹಾದಿ ವೈಟ್ ಭಾರತ್ ಮಾತಾ ಕಿ बोलो ಭಾರತ್ ಮಾತಾ ಕಿ. ಅಂದ್ರೆ 32 ಕಾರ್ಗಳನ್ನ ಅವರು ವಿತೌಟ್ ಡಾಕ್ಯುಮೆಂಟ್ ಯಾವುದೇ ಪುರಾವೆಗಳಿಂದನೇ 32 ಕಾರ್ಗಳನ್ನ ಅವರು ಇಟ್ಕೊಂಡಿದ್ದಾರೆ, ಅಂದ್ರೆ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ. ಅಂದ್ರೆ 25ನೇ ತಾರೀಕು ಮತ್ತೆ 6ನೇ ತಾರೀಕು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ ದಿನ ಮತ್ತೆ ನರೇಂದ್ರ ಮೋದಿಜಿಯವರು ಕೇಸರಿ ಧ್ವಜವನ್ನ ಅಯೋಧ್ಯೆಯಲ್ಲಿ ಆರಿಸ್ತಾರೆ. ಆ ದಿನಗಳನ್ನ ಎರಡನ್ನೂ ಪ್ಲಾನ್ ಮಾಡಿ ಅವರು ಆ ದಿನ ಸ್ಫೋಟಿಸಬೇಕು ಅಂತ ಎಲ್ಲವನ್ನು ಕೂಡ ಅವ್ರು ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. 2900 kg ಸ್ಫೋಟಕ ವಸ್ತುಗಳು ಸಿಗುತ್ತೆ ಅಂತ ಅಂದ್ರೆ ನಾವು ಅಲ್ಲಿಗೆ ಅಂದಾಜು ಮಾಡ್ಕೋಬೇಕು, ನಾವು ಊಹೆ ಮಾಡ್ಕೋಬೇಕು. ಈ ಮನಸ್ಥಿತಿ ಹಿಂದೂಗಳಲ್ಲಿ ಯಾಕೆ ಬರೋದಿಲ್ಲ? ನಾವು ಕೇಳ್ತೀನಿ, ಒಪ್ಪೋತೀನಿ, ಮುಸ್ಲಿಂಗಳೆಲ್ಲರೂ ಕೂಡ ಭಯೋತ್ಪಾದಕರಲ್ಲ, ಆದ್ರೆ ಭಯೋತ್ಪಾದಕರ ಎಲ್ಲ ಮುಸ್ಲಿಂಗಳು ಯಾಕೆ ಆಗ್ತಾರೆ? ಈಗ ಅದನ್ನ ಸರ್ಕಾರ ಎಲ್ಲ ಹಂತದಲ್ಲೂ ತೆಗೆದುಕೊಂಡು ಹೋಗ್ತಾ ಇದೆ. ಆದ್ರೆ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ ಇಲ್ಲಿಯ ನಾಗರಿಕರು ಕೂಡ ಪ್ರತಿಯೊಂದು ರೀತಿಯಲ್ಲೂ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ. ಬೂರ್ಕಾ ಹಾಕೊಂಡು ನಾವು ಹೊರಗಡೆ ಬಂದಾಗ ಅದರಲ್ಲೂ ನಾವು ಅನುಮಾನವನ್ನ ಈಗ ಹುಡುಕ್ಬೇಕಾಗುತ್ತೆ. ಆ ಒಂದು ಹೆಣ್ಮಗಳು ಈಗ ಬೂರ್ಕಾ ಹಾಕೊಂಡು ಅವಳು ಕೂಡ ಈ ಸಂಚಲ್ಲಿ ಭಾಗಿಯಾಗಿರೋದ್ರಿಂದ ನಾವು ಕೂಡ ಅದನ್ನ ಯೋಚನೆ ಮಾಡಬೇಕಾಗುತ್ತೆ, ಯಾವ ರೀತಿ ಇವ್ರನ್ನ ಸ್ವೀಕಾರ ಮಾಡಬೇಕಾಗುತ್ತೆ. ಇನ್ನು ಸ್ವೀಕಾರ ಮಾಡೋ ಮನಸ್ಸೇ ಇಲ್ಲ ನಮ್ಗೆ ಯಾರಿಗೂ ಕೂಡ. ಯಾಕೆಂತಂದ್ರೆ ಇವರು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವನ್ನು ಕೂಡ ಇವರು ಹದಗೆಡಿಸುವಂತ ಕೆಲಸ ಮಾಡ್ತಾರೆ. ಇಡೀ ಸಮಾಜವನ್ನ ಒಂದು ಸ್ಥಿತಿಯಲ್ಲಿ ಇವರು ಹೇಗಾದ್ರೂ ಮಾಡಿ ಒಡೆದಿ ಆಳ್ಬೇಕು, ಆ ಮೂಲಭೂತವಾದವನ್ನ ನಮ್ಮ ಒಳಗಡೆ ತುರುಕ್ಬೇಕು ಅನ್ನೋದೇ ಇವರ ಮನಸ್ಥಿತಿಗಳು. ಇದನ್ನೆಲ್ಲವನ್ನು ಖಂಡಿಸಿ ನಾವು ಇವತ್ತು ಈ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ. ವಸಂತ್ ಕುಮಾರ್, ಹಿಂದೂ ಜಾಗರಣ ವೇದಿಕೆ, ಮೈಸೂರು ಮಹಾನಗರ ಸಹ ಸಂಯೋಜಕ.